ಐತ್ರಿ ಸರ್. ನಮ್ಮ ಅಪ್ಪ ಮೊದ್ಲು ಕಿವಿಲಿ ಕೇಳಿಸೋದಿಲ್ಲ, ಏನು ಹೇಳಕ್ ಬರೋದಿಲ್ಲ ಸರ್. 82 ವರ್ಷದ ವಯಸ್ಸಾದ ಮನುಷ್ಯ, ಅದು ಗಾಬಿಗೆ ಬಿದ್ದು ಕಿಶಿನಿಂದ ಹೊಡಿಬೇಡ್ರು ಅಂತ ಇನ್ಸಲ್ಬಿಟ್ಟನ್ರಿ. ಬಲ್ಲಂಗ ಮನ್ಸಿಗೆ ಹೊಡೆದು ಕಿಶಿಂದ ಹೋಗ್ಬಿಟ್ಟ ಸರ್. ಮಾಡ್ಸಿದೀವಿ ಸರ್. ಅದಕ್ಕೆ ಇಂತ ಇಷ್ಟೆಲ್ಲ ಸ್ಥಿತಿಗತಿ ಆಗಿದ್ರು ಸುಮ್ ಅಷ್ಟೇ ಏನು ಗಂಡನ್ರ ಜಗಳ ಮಾಡಿ ಕೇಸಿಂದ ಬೇಲೆಗೆ ಹೊರಗೆ ಬಂದಾರಿ ಸರ್. ಈ ಹೆಣ್ಮಕ್ಳು ಮೂರ್ ಚೋಯ್ ಬೆಳನ ಅವ್ರು ತಪ್ಪಂಗ ಐತ್ರಿ. ಬಡದ ಒಂದೇ ಹೇಳಕ್ ಬಂದದ, ಅದನ್ನೇ ಅಟೆ ಹೇಳ್ಬಿಟ್ಟನ್ರಿ ಸರ್ ಅವಂಗ್ರಿ. ಸಾಕ್ಷಿ ಅದ ನಾನು ಸರ್. ನಾ ಅಲ್ಲಿದ್ದೆ ಸರ್, ಗಂಡ ಮನೆ ಸರ್. ಪ್ರಜ್ಞೆ ಅಂದ್ರೆ ಕೆಟ್ಟ ನಾವು ಕೇಳಿದ್ರಿ ಸರ್. ಅವ್ನ್ ಸ್ವಲ್ಪ ಪೂರಾ ಅರಿವಿನ ಸ್ಥಿತಿಗೆ ಬಂದಾಗ ಹೆಂಗಪ್ಪ ಅಂದಾಗ ಹಿಂಗ ಆಯ್ತತ್ ಹೇಳಿದೇನ್ರಿ ಸರ್ ಅವಾಗ್ರಿ. ಕೊಟ್ಟು ನನ್ನ ಮಕ್ಕಳಿಗೆ ಆಗ್ಲಿ ನಾವ್ರಿ ನಮ್ಮ ತಂದೆಯವರು ಮೊಮ್ಮಕ್ಕಳಿಗಾಗ್ಲಿ ಆಸ್ತಿ ಚಲೋ ಆಸ್ತಿ ತಗೊಂಡು ನಮ್ಮ ಹೊಲದ ಮೊದಲೇ ಹೊಲ ಹತ್ತವ್ರ ಅಂದ್ರಿ. ನಮ್ಮ ಹೆಂಡತಿ ಬರೀ ಡೈಲಿ ಹ್ಞೂ ಅಂದ್ರಿ. ಲಾಸ್ಟಿಗೆ ವಕೀಲ್ರಿ ಬಲ್ಲಿ ಆಕಿನ ಸೈ ಐತ್ರಿ. ಸೈ ಮಾಡ್ಲಾರ್ಕ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಎಲ್ಲ ಇದ್ದು ವಸ್ತುಗಳನ್ನ ಮನ್ಯಾಗೆಲ್ಲ ತಗೊಂಡು ಹೋಗಿ ಈ ಮಾರಣಾಂತಿಕ ಹಲ್ಲೆ ಮಾಡ್ಸ್ಯಾಳ್ರಿ. ಇದು ನನ್ನ ಮ್ಯಾಗ 6ನೇ ಬಾರಿ ಮಾರಣಾಂತಿಕ ಹಲ್ಲೆ ಸರ್. 5 ಸಾರಿ ಹಲ್ಲೆ ಮಾಡಿದ್ರು ಸರ್. ಒಮ್ಮೆ ಜಸ್ಟ್ ಗುರುಕಾಣ ಆಯ್ತು ಸರ್, ಒಮ್ಮೆ ತಲೆ ಹೊಡಿತ್ರಿ. ಇದು ಎಲ್ಲ ಬರೀ ಹಿರಿಯರ ಸಮ್ಮುಖದಾಗಿ ಮುಗಿತೈತ್ರಿ. ನಮ್ಮ ತಂದೆಯವ್ರ ಸ್ಥಿತಿನೂ ಚಿಂತಾಜನಕ ಐತ್ರಿ. 80 ಇಯರ್ಸ್ ಸರ್. ಅವ್ರು ಒಬ್ರು ನಿವೃತ್ತ ಶಿಕ್ಷಕರು. ಅದು ನಾ ಲಾಸ್ಟ್ ಮಿಕ್ಕಿ ಸರ್ ಹತ್ರ ನಾನು ನ್ಯಾಯಕ್ಕೆ ಬಂದೇನಿ. ನಿಮ್ಮ ಹೆಸರು? ನನ್ನ ಹೆಸರು ಕಲ್ಬಸಪ್ಪ ಯಮನಪ್ಪ ಜೋಗಿ, ಕಲ್ಮೇಶ್ ಜೋಗಿ ಸರ್.